ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನ್ನಿ ರಂಗಮಂದಿರದಲ್ಲಿ ಮಾತೋಶ್ರೀ ಮಹಾಂತಮ್ಮ ಶಿವಬಸಪ್ಪ ಗೋನಾಳ್ ಪ್ರತಿಷ್ಠಾನ ಪ್ರತಿಭಾ ಸುಗಮ ಸಂಗೀತ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾ ಶರಣಪ್ಪ ಗೋನಾಳ್ ಅವರ ನೇತೃತ್ವದಲ್ಲಿ ಚೌಕಿ ಮಠದ ಪೂಜ್ಯ ಶ್ರೀ ಡಾ ಸಿದ್ದಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ರಾಜ್ಯ ಮಟ್ಟದ ಮಹಾಂತ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು, ಇಲ್ಕಲ್ ಶ್ರೀಗಳೊಂದಿಗೆ ಬಸವ ಧರ್ಮ ಪ್ರಚಾರದಲ್ಲಿ ನಾಡಿನಾದ್ಯಂತ ಸಂಚರಿಸಿದ ಗೋನಾಳ್ ಅವರಿಗೆ ಶ್ರೀಗಳು ನನ್ನ ದೈವಾಧೀನದ ನಂತರ ನೀನು ಬಸವ ಪ್ರಚಾರದಲ್ಲಿ ತೊಡಗು ಎಂದು ಆಶೀರ್ವಾದವಾಗಿದೆ ಎಂದು ಹೇಳಿದರು. ವೇದಿಕೆಯ ಮೇಲೆ ಪತ್ರಿಕಾ ರಂಗದಲ್ಲಿ ಸಾಧನೆಗೈದ ಆರ್ ಗುರುನಾಥ್, ಎಎಲ್ ವೆಂಕಟೇಶ್ ಮಡಿವಾಳ್, ತಿಮ್ಮಯ್ಯ ಶೆಟ್ಟಿ ಸೇರಿದಂತೆ ಇತರೆ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ ಸಂಗೀತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇವರಿಗೆ ವಾದ್ಯಗಳ ಸಾಥಿಯಾಗಿ ವೀರೇಂದ್ರ ಕುರುಡಿ, ಸೇತು ಮಾಧವ್, ಸಣ್ಣಬೂದೆಪ್ಪ ಸುಂಕೇಶ್ವರಾಳ್ ಇದ್ದರು. ಸಾಯಂಕಾಲ ನಡೆದ ಜಾನಪದ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಎಸ್ಕೆಇ ಪ್ಯಾರಾಮೆಡಿಕಲ್ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಬಾಬುರಾವ್ ಶೇಗುಣಸಿ ಅವರು, ಜಿಲ್ಲೆಯಲ್ಲಿ ಅದ್ಭುತವಾದ ಕಲಾವಿದರಿದ್ದಾರೆ, ಆದರೆ ಇವರನ್ನ ಹೊರಗಿನ ಜಗತ್ತಿಗೆ ಪರಿಚಯಿಸುವಂತಹ ಕೆಲಸವಾಗಬೇಕಾಗಿದೆ. ಪ್ರತಿಯೊಂದು ಮಗುವಿನಲ್ಲಿಯೂ ಪ್ರತಿಭೆ ಇರುತ್ತದೆ. ಅದಕ್ಕೆ ಪೂರಕವಾದ ಕಲಿಕೆಯ ವಾತಾವರಣ ಜಿಲ್ಲೆಯಲ್ಲಿ ಇರದೇ ಇರುವುದು ದುರಂತ. ಕಾರಣ, ಜನಪದ ಕಲಾವಿದರು ಸಾಕಷ್ಟು ಜನ ಜಿಲ್ಲೆಯಲ್ಲಿದ್ದಾರೆ, ಆದರೆ ಜಿಲ್ಲೆಯಲ್ಲಿ ಒಂದು ಜನಪದ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಚೇರಿ ಸ್ಥಾಪಿತವಾದರೆ ಕಲಾವಿದರಿಗೆ ಅನುಕೂಲ ವಾಗುತ್ತದೆ, ಮಕ್ಕಳ ಭವಿಷ್ಯವು ಪ್ರಜ್ವಲಿಸುತ್ತದೆ ಎಂದು ಹೇಳಿದರು. ಅದನ್ನೇ ಹೊರಗಡೆ ತೆಗೆತಕ್ಕಂಥ ಯಾವ ಸರ್ಕಾರಗಳು ಏನಿಲ್ಲ. ಬಹಳ ಅಂದ್ರೆ 500,000 ರೂಪಾಯಿ ಗೌರವಧನ ಕೊಡ್ತೀವಿ, ಒಂದು ಕನ್ನಡ ರಾಜ್ಯೋತ್ಸವ ಇದ್ದಾಗ ಹಾಡು ಹೇಳಿಸ್ತೀವಿ, ಒಂದು ಪ್ರಶಸ್ತಿ ಕೊಡ್ತೀವಿ, ಸನ್ಮಾನ ಮಾಡ್ತೀವಿ, ಪೇಪರ್ ಬರ್ತೀವಿ. ಒಬ್ಬರ ಈ ಸಂಗೀತಗಾರರು ಅಥವಾ ಸಾಹಿತಿಗಳು ಅಥವಾ ಜಾನಪದ ತಜ್ಞರು ಏನು RCC 3 ಬಿಲ್ಡಿಂಗ್ ಕಟ್ಟಾರ, ಮರ್ಸಿಡೀಸ್ ಬೆಂಜ್ನ ಕಾರ್ ಅಡ್ಡಾಡ್ತಾರೆ, ಯಾರು ಅಡ್ಡಾಡಿದ ನಾನು ನೋಡೇ ಇಲ್ಲ. ಜನಪದ ಅಂದಾಗ ನಮ್ಗೆ ಜನಪದ ವಿಶ್ವವಿದ್ಯಾಲಯ ಬಹಳ ಆತ್ಮೀಯ. ವೇದಿಕೆಯ ಮೇಲೆ ಬೆಂಗಳೂರಿನ ಹಾಸ್ಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ರಾಜನಗೌಡ ಕೋಳೂರು, ವೆಂಕಟೇಶ್ವರ ರಾವ್, ಡಾಕ್ಟರ್ ದಂಡಪ್ಪ ಬಿರಾದರ್, ಸಿದ್ದಯ್ಯ ಸ್ವಾಮಿ ಚೇಗುಂಟ, ವಿಜಯಲಕ್ಷ್ಮಿ ಗೋನಾಳ್, ಪ್ರತಿಭಾ ಗೋನಾಳ್, ವೀರೇಶ್ ಗೋನಾಳ್, ನಾಗೇಶ್ ಗೋನಾಳ್, ಸವಾರೆಪ್ಪ ಮಮದಾಪುರ, ಜಮ್ಮಣ್ಣ ಮಮದಾಪುರ ಸೇರಿದಂತೆ ಇತರೆ ಗಣ್ಯರು, ನೂರಾರು ಸಾರ್ವಜನಿಕರು ಭಾಗವಹಿಸಿದ್ದರು.